ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ರಾಯನ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಣ್ಣ ಅವರು ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳಿದರು. ಸೊ ಅವರು ಏನೋ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ. ಅಣ್ಣವ್ರು ಆಲ್ರೆಡಿ ಹತ್ತಿರ ನಾಲ್ಕು ಹತ್ರ ಇದ್ದೀವಿ ಅಂತ ಹೇಳಿದ್ರು. ಸೊ ನಾವು ಹೋಗ್ತಾ ಇದ್ದೀವಿ. ಇವಾಗ ನಾವು ಜಾಲಲ್ಲಿ ಇದ್ದೀವಿ. ಗೊರಗುಂಟೆ ಬರ್ತಾರೆ, ಮೀಟ್ ಆಗಬೇಕು. ಫುಲ್ ಎಕ್ಸೈಟಲ್ಲಿದ್ದೀವಿ. ಮಾಡ್ತಿದ್ಯಾ ಬರ್ರಿ ಎಲ್ಲ ಮೈ ಆ ಕಡೆ ಬರಲ್ಲ, ಈ ವೆಹಿಕಲ್ಸ್ ಬರುತ್ತೆ. ಕ್ಲಾಸ್ ಯಾಕೆ ಹೇಳಿಲ್ಲ ಅಷ್ಟೇ ಅಣ್ಣ? ಮ್ಯೂಸಿಕ್ ಗೊತ್ತಿರ ಸ್ವಲ್ಪ ಜೋಸ್ ಐತಲ್ಲ, ವಾಯ್ಸ್ ಕ್ಯಾನ್ಸಲೇಷನ್ ಮಾಡ್ಬೋದಲ್ಲ, ತೆಗಿಬೋದಲ್ಲ. ಹೇಳ್ರಮ್ಮ. ನೀವು ಮಾತಾಡ್ಸು, ನೀವು ಮಾತಾಡ್ಸಿದ್ರೆ ನಿಂಗೆ ಕಂಟೆಂಟು ಇರ್ಲಿ ಇವಾಗಿನ ಇದ್ದೀನಿ. ಫೈನಲಿ ನಮ್ಮ ಅಣ್ಣ ಅವರು ಬೆಂಗಳೂರಿಗೆ ಬಂದರು. ಅವ್ರು ಏನು ಪರ್ಚೇಸ್ ಮಾಡ್ತಿದ್ದಾರೆ ಅಂತ ಸದ್ಯದಲ್ಲೇ ನಿಮಗೆ ಗೊತ್ತಾಗುತ್ತೆ. ಸೊ ನೋಡೋಣ ಬನ್ನಿ. ವೈಡಾಗಿ ಚೆನ್ನಾಗಿ ಬಂದಿದ್ದು, ಒಳ್ಳೆ ಕ್ವಾಲಿಟಿ ಐತೆ ವೈಡಾಗು. ಅದು ಶಿಫ್ಟ್ ಆವಾಗ ಸೆಲ್ಫಿ ವಿಡಿಯೋ ಪಾಸ್ ಆಗುತ್ತಲ್ವಾ, ಹಿಂದೆಯಿಂದ ಹಿಡ್ಕೊಂಡು ಮಾಡೋದಕ್ಕೆ ಬರಲ್ಲ. ಹಿಂದೆಯಿಂದ ಹಿಡ್ಕೊಂಡೇ ಮಾಡ್ಬೇಕು ನೀನು, ಅದೇ ಚೆನ್ನಾಗಿ ಬರುತ್ತೆ. ಅಂದ್ರೆ ಹಂಗೆ ಬರಲ್ಲ ನಮಗೆ. ಆಗ್ತೈತಲ್ಲ ಅದ್ರಾಗೇನು ಮಾಡ್ಬೋದು. ಏನ್ ಆಟೋ ಫ್ರೇಮಿಂಗ್ ಏನ್ ಬೇಕಾಗಲ್ಲ, ವೈಡಾಗಿ ಹಿಡ್ಕ ಆರಾಮಾಗಲ್ಲ, ಅದೇ ಆಗಿರ್ತತಿ. ಕ್ವಾಲಿಟಿ ಜಾಸ್ತಿ ಸಿಗ್ತದವ. ಈ ತರ ಮದ್ವೆ ಆಗ್ಯವ್ರಿ, ತಿಂಡಿ ತಿನ್ಕೊಂಬರ್ರಿ ಅಂದ್ರೆ 11 ಗಂಟೆ ಆದ್ರೆ ತಿಂಡಿ ತಿನ್ಕೊಂಡ್ರಿ. ಸಂಸಾರ ಏನ್ ಮಾಡ್ತಾರ್ರಿ ಇವ್ರು? ನಾನೇನ್ ಹೇಳಲ್ಲ. ಎಲ್ಲ ರೆಡಿ ಮಾಡವ್ರೆ. ಅಕ್ಕಿ ಇಲ್ವಾ? ಅಕ್ಕಿ ಇಕ್ಕದ್ ಲೇಟ್ ಆಯ್ತು ಅಷ್ಟೇ. ಇವತ್ತು ವರ್ಕ್ ಫ್ರಮ್ ಹೋಮ್ ಇದ್ದಿದ್ರಿಂದ ಸ್ವಲ್ಪ ಲೇಟ್. 11 ಗಂಟೆ ಯಾರು ಏನು ಮಾಡಿಲ್ಲ. ನೀನೇನ್ ಮಾಡ್ತಿದ್ದೆ? ಅವನಿಗೆ ಇವ್ ಆಫೀಸ್ಗೆ ಹೋಗೋದಾದ್ರೆ ಬೇಗ ಇದು 2 ಅಡುಗೆ ಮಾಡ್ಬೇಕು, ಮಾಡ್ಕೊಡ್ತೀನಿ. ವರ್ಕ್ ಫ್ರಮ್ ಹೋಮ್ ಇದ್ರೆ ನನಗೂ ಸ್ವಲ್ಪ ಆರಾಮು. ನಿನ್ಗೂ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಮಾತಾಡಿಸ್ತಿದ್ರು, ಇವನು ಮಾತಾಡ್ಲೇ ಇಲ್ಲ. ವೀಣೆದ್ ಹಾಕ್ಬಿಟ್ಟು ತಮ್ಮನೇಲ್ಗಿ ಹಾಕ್ಬಿಡ್ಬೋದಾಗಿತ್ತು. ಸ್ವಾಮಿ ಅಣ್ಣ ಉಪಸ್ಥಿತಿ ಇಲ್ಲ ಇಲ್ಲಿ, ಆದ್ರೂ ಸ್ವಾಮಿ ಅಣ್ಣನ ನೆನಪಿಸ್ಕೊಂತ ಇದೀವಿ. ವೀಣೆ ಮುಟ್ತಾರಂತೂ ವೀಣೆ ಮುಟ್ತಾರ ಉಳಿಯಲ್ಲ. ಕೈ ಮುಟ್ಟಿದ್ರು ಹಂಗೋ, ಹುಡುಗಿ ಮುಟ್ಟಿದ್ರು ಕೈ ತೊಳಬೇಕಷ್ಟೇ. ಲಲಿತಾ ಮಾಲೆ ನಾನು ವೀಣೆ ನುಡಿಸ್ತೀನಿ ತಕ್ಕೊಡು ಅಂತಿತ್ತು ಮನೇಲಿ. ಕೊಟ್ಟಿದ್ರೆ ಇನ್ನು ಮನೆ ಒಳಗೆ ಇಡ್ತಿರ್ಲಿಲ್ಲ. ಅದು ಮನ್ಸಲ್ಲಿ ತುಂಬಾ ನೋವು ಇರುತ್ತೆ, ಅವನಲ್ಲಿರೋ ಫೀಲಿಂಗ್ಸ್ ಬೇಕಾದ್ರೆ ಅವ್ರ ಹಾಕ್ತೀನಿ ನಾನು. ಅಲ್ಲ ನಿಂತಾಗಾದ್ರೆ ಹೇಳ್ತೇನೆ. ಇವಾಗ ಅಲ್ಲಿ ಅವಾಂಟಿರೋ ಹುಡುಗರು ಯಾರ ಮುಟ್ಟಿರೋ ಅಂದ್ರೆ ಹೇಳಲ್ಲ, ಮನ್ಸೊಳಗೆ ಯಾಕೆ ಕೊಟ್ಟಿರ್ತಾರ ಅದ್ರ ಅವ್ರಿಗೆ ಹೋಗುತ್ತದು, ಅಪೋಸಿಟ್ ಹೋಗುತ್ತೆ. ಕ್ರೆಡಿಟ್ ಎಲ್ಲ ತುಂಬಾ ಹೋಗುತ್ತೆ ಅವ್ರಿಗೆ. ಹುಡುಗರೇ ಬರೇ ಬಾಯಿಗೊಳದಿಂದಾನೇ ಹೋಗುತ್ತೆ ಹುಡುಗರು. ಒಂದ್ ಅರ್ಥ ಕ್ರ್ಯಾಚ್ ಮಾಡಿಲ್ಲ ನಿಮ್ಮ ಮಂತಗೆ, ನಿಲ್ಸೋದೇ ಇಲ್ಲ ಅವ್ರು. ಮುಂದೆ ಹಾಕ್ಬಿಡ್ಲಾ? ಹೆಂಗಪ್ಪಿ ಲಾಂಗ್ ಪ್ರೆಸ್ 11:30. ಹೇಳು, ನಮ್ಮ ಅಣ್ಣಾರು ಬಂದಿರೋ ಖುಷಿಗೆ ತಿಂಡಿನೇ ತಿಂದಿಲ್ಲ ಅಂತ. ಮಾಡಿಲ್ಲ ತಿಂಡಿ ಮಾಡಿಲ್ಲ ಅದವರೆಗೆ. ಹೌದು, ನಮ್ಮ ಅಣ್ಣ ಅವರು ಇವತ್ತು ಏನು ಪರ್ಚೇಸ್ ಮಾಡೋದಕ್ಕೆ ಬಂದಿದ್ರಲ್ಲ, ಅದಕ್ಕೆ ನಾವು ಟಿಫನೇ ಮಾಡಿಲ್ಲ. ಆ ಖುಷಿಗೆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀವಿ. ಎಕ್ಸೈಟ್ಮೆಂಟ್ ಆಗಿ ಹೇಳ್ಬೇಕು ನೀ ಇನ್ನು. ಎಕ್ಸೈಟ್ಮೆಂಟ್ ಎಲ್ಲಿ ಬಂದಿದೀವಿ ಅಂತ ಹೇಳು. ತಾಜ್ ಹೋಟ್ಲ್ ಟಿಫನ್ ಮಾಡಿಲ್ಲ, ಅದಕ್ಕೆ ಟಿಫನ್ ಮಾಡಕ್ಕೆ. ಏನ್ ಆತರ ಏನಿಲ್ಲ, ಎದ್ದಿರೋ ಲೇಟ್ ಆಗಿ ಎದ್ದೇವ್ರೆ, ಬಿಲ್ಡಪ್ ಆಗ್ತಾರ ಇಲ್ಲಿ. ಅದು ಇದು ಇದಾಗ ತಗೊಂಡಿರೋ ಚೆನ್ನಾಗೈತೆ, ಮೊನ್ನೆ ಹಬ್ಬಕ್ಕೆ ತಗೊಂಡಿರೋದು ಸಗದಾಯ್ತೆ ಮಾತ್ರ. ಡೋರ್ ಐತೆ, ಕೊಡಿಲ್ಲ ಹಾಕ್ತೀನಿ. ಟಿಫನ್ ಮಾಡ್ಕೊಂಡು ಹೋಗ್ಬೇಕು.
ಅಲ್ಲಿ ಹೋದಾಗ ಮಾಡಿಲ್ಲ ನಮ್ಮನೆ ಅದಕ್ಕೆ ಕೆಲವು ಬಾ ನೋಡ್ರಿ ಇವ್ನು ಮದ್ವೆ ಹಾಕಿಲ್ಲ ಮುಂಚೆನೆ ಅಲ್ಲೇ ವರದಕ್ಷಿಣೆ ಕೇಳ್ತಾವ್ ನೋಡ್ರಿ. ನೋಡ್ರಿ ಇವನಿಗೆ ಈ ಕಾರ್ ಕೊಡಿಸ್ಬೇಕಂತ ನೋಡ್ರಿ ಡಿಫೆಂಡರ್. ನೋಡ್ರಿ ಯಾರು ಮಾವ ನೋಡ್ಕೊಂಬಿಡ್ರಿ ಇವನೇ ಹುಡ್ಗ ಮಾತಾಡ. ಏಯ್ ನೋಡ ಈ ಕಡೆ ಅದನ್ನೇ ಅದ್ರ ಬಗ್ಗೆ ಒಂದು ಮಾತಾಯ್ತಿ ಆಮೇಲೆ ನೋಡು ಕೇಳು. ಬರೀ ಅದ ಒಂದ್ಸಲ ನಾವು ಟಿಫನ್ ಮಾಡಿರಲಿಲ್ಲ ಮಾರ್ನಿಂಗು, ಲೇಟಾಗಿ ಎದ್ದಿರೋದ್ರಿಂದ. ಅಣ್ಣ ಬೇರೆ ಸಡನ್ನಾಗಿ ಬನ್ನಿ ಇಬ್ಬರೂ ಪರ್ಚೇಸ್ ಮಾಡಬೇಕು ಅಂತ ಹೇಳ್ದ. ಸೊ ಅದಕ್ಕೆ ಟಿಫನ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಮೆಜೆಸ್ಟಿಕ್ ಹತ್ರ ಇರೋ ಉಡುಪಿಯಲ್ಲಿ ಬಂದು ನಾನು ಮತ್ತು ರಮೇಶ್ ಟಿಫನ್ ಮಾಡ್ಕೊಂಡ್ವಿ, ದೋಸೆ ತಿಂದ್ಕೊಂಡ್ವಿ ನಾವು. ಮೂವರು ಒಂದೇ ಬೇಸ್ ಹುಡುಗರು. ಇವರಿಬ್ರು ಮದುವೆ ಆದ್ರು, ಇವನಿಂದ ಸಿಂಗಲ್ಲು. ನಾವೇನ್ ಮಾಡೋಣ? ಆ ಕಡೆ ಅವ್ರು ಅಲ್ಲೇ ಫ್ಯಾಮಿಲಿ ಮ್ಯಾನು ನೋಡ್ರಿ ಮಾತಾಡೋಕೆ ಅಂತಾರೆ. ಬಾರಮ್ಮಿ ಲೇ ನೋಡ್ಬೇಡ್ತಾ ನೀವು. ಇನ್ನು ಕುತ್ಕ ಚೆನ್ನಾಗಿ ಬರ್ತಾಯಿತ್ತು ಕಣ. ಮತ್ತೆ ನೀವೊಂದು ಸ್ವಲ್ಪ ಸರಿ ಹೋಯ್ತು ಬಿಡಿ. ನಾವು ಬಂದಿರೋದು ಯಾವ ರೋಡು ಯಾವ ಏರಿಯಾ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ. ಕೇಳಿಸಿದ್ಯಾ? ಮೈಕ್ ಹಾಕೊಳ್ಳ. ಯಾಕೆ ಸರಿ ಆಯ್ತು ದುಡ್ಡೇ ಅಲ್ಲಿ ಬಿಟ್ಟು ಬಂದಿದ್ದೀವಿ. ಯಾವ ಏರಿಯಾ ಇದು? ನೋಡ್ರಿ ಕ್ಯಾಮ್ರಾ ತನಕ ಬಂದವ್ರೆ, ದುಡ್ಡೇ ಮರ್ತು ಬಂದವ್ರೆ ಅಣ್ಣ. ಏ ಅದು ಗೊತ್ತಾ ಎಳ್ ಮಾರಿ ದುಡ್ಡಪ್ಪ, ಕ್ಯಾಶ್ ಕ್ಯಾಶ್ ಸಾವುಕಾರ ಮಂದಿ. ಬರ್ರಿ ಬರ್ರಿ. ಅದು ಗೋಣಿ ಚಿಲ್ದಾಗ ಹಾಕ ಬಂದವ್ರೆ. ಇಬ್ರು ಹೋಗ್ತಾವ್ರೆ ತರಕ್ ಹೋಗ್ತಾವ್ರ ನೋಡ್ರಿ, ಎಲ್ಲಿ ಹೋಗ್ತಾವ್ರ ನೋಡ್ರಿ. ಅಲ್ಲಿ ಹೋಗ್ತಾವ್ರ ನೋಡ್ರಿ ಚೀಲ್ದಾಗ ತರಕ್ ಅವರು. ಸಾಕು ಕಟ್ ಮಾಡಿ ಅವ್ರು ಎಲ್ಲೆಲ್ಲಿ ಚೀಲಕ್ ತಂದವ್ರೇನ್ರಿ ಇವ್ರು, ಬ್ಯಾಗ್ ತಂದಾರಲ್ರಿ. ಫೈನಲಿ ಬಂದ್ವಿ. ಏನು ತಗೊಳ್ತೀವಿ? ತುಂಬ ಕಾಸ್ಟ್ಲಿ ಇದೆ ನಾವು ತಗೊಳ್ಳೋದು ಪ್ರಾಡಕ್ಟ್. ನಾವು ಬಂದಿದ್ದು ಇವಾಗ ಬೋಲಾಸ್ ಕ್ಯಾಮ್ರಾ ಶೋರೂಮ್ಗೆ. ನಾವು ತೊಗೊಳಕ್ಕೆ ಬಂದಿದ್ದು ಕ್ಯಾಮ್ರಾ ಬಂದುಬಿಟ್ಟು ಸೋನಿ FX3A ಕ್ಯಾಮ್ರಾ ತೊಗೊಳೋದಕ್ಕೆ ಬಂದಿದ್ದು. ಎಸ್ಟರ್ಡೇನೆ ನಾವು ಲಾಸ್ಟೇನೆ ಕಾಲ್ ಮಾಡಿ ಕೇಳ್ಕೊಂಡಿದ್ವಿ ಕ್ಯಾಮ್ರಾ ಅವೈಲೇಬಿಲಿಟಿ ಇದೆಯಾ ಅಂತ ಹೇಳ್ಬಿಟ್ಟು. ಅವರು ಸಹ ಹೇಳಿದರು ಕಾಲಲ್ಲಿ ಅವೈಲೇಬಿಲಿಟಿ ಇದೆ ಬನ್ನಿ ಅಂತ ಹೇಳಿದರು. ನಾವು ಆಲ್ಮೋಸ್ಟ್ ನಮ್ಮ ಕ್ಯಾಮ್ರಾಗಳು ಅಲ್ಲೇ ಪರ್ಚೇಸ್ ಮಾಡಿರೋದು. ಈವನ್ ಲೆನ್ಸ್ಗಳ್ನೂ ಅಷ್ಟೇ ಸಹ ಇಲ್ಲೇ ಪರ್ಚೇಸ್ ಮಾಡಿರೋದು. ಬೋಲಾಸ್ ಕ್ಯಾಮ್ರಾ ಶೋರೂಮಲ್ಲಿ ಸೂಪರಾಗಿರುತ್ತೆ ಎಲ್ಲ ಕ್ಯಾಮ್ರಾಸ್ಗಳು. ಫೋನ್ ಗಿಂಬಲ್ಗಳು ನೋಡಿ ಅವು. ಇವು ಕ್ಯಾಮ್ರಾಗಳು ನೋಡ್ಕೊಳ್ಳಿ. ಇದು ನೋಡಿ, ಯಾರಾದರೂ ಯೂಟ್ಯೂಬ್ ಬ್ಲಾಗರ್ಸ್ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ ಕ್ಯಾಮ್ರಾ. ಇಲ್ಲ ಅವಲ್ಲಿಂದ ಸುಮ್ಮನೆ ಮಾತಾಡೋ ಕೊಡ್ಬೋದು ಅಂದರೆ ನೋಡಿ ಇವಾಗ ತೋರಿಸ್ತಾ ಇರೋದು ಏನು ಅಂತ ಗೊತ್ತಿದೆ ಕಮೆಂಟ್ ಮಾಡಿ. ನನಗೆ ಗೊತ್ತಿಲ್ಲ, ರಮೇಶ್ ಮತ್ತು ಅಣ್ಣ ಪುನೀತ್ ಅವ್ರಿಗೆಲ್ಲ ಗೊತ್ತಿಲ್ಲ. ನೋಡಿರಿ
ನೋಡ್ರಿ ಚಿಕ್ಕ ವಯಸ್ಸಿಂದ ಚಡ್ಡಿ ದೋಸ್ತ್ ಕುಡಿಯೋರು. ಒಂದೆರಡು ಪೋಸ್ ಮಾಡ್ತೀರ ಹಂಗೆ ನೀನು ಅಲ್ಲ ಆ ಕಡೆ ಬಂತ ಈಗ ಬಂದೇವ ನೋಡಪ್ಪ. 10 ವರ್ಷ ನಿಂಗೆ ಯಾವ್ದು ಜಿಯೋ ನಂಬರ್ ಅಲ್ಲ ಹತ್ತಿರೋದು? ನೀನೇ ಹೇಳು. ಏನು ಫೀಚರ್ಸ್ ಏನು ಹೇಳಂಗಿಲ್ಲ. ಇಲ್ಲಿ ತೋರಿಸೋರ ಸಿನಿ ಲೈನ್ ಕ್ಯಾಮ್ರಾ ಇದು ಕಂಪ್ಲೀಟ್. ನೀವು ಮಾತಾಡ್ತಾ ಇದ್ದೀವಿ ನೋಡಿ ಬಿಡು ಅಂತ ಹೇಳೋದು. ಇನ್ನೂ FX3A ಕಣ, FX3 ಐತೆ ಅಷ್ಟೇ ನೋಡು. ಡೆಮೋಗೆ ಇಟ್ಟಿರೋದು ಅದು. ಬಾ ನೋಡು. ಇದು ನೋಡಿ ತಗೊಳ್ತಿರೋ ಅಂದರೆ ಅಣ್ಣ ತಗೊಳ್ತಿರೋ ಕ್ಯಾಮ್ರಾ ಇದೇನೆ FX3A ಅಂತೆ. ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ಕೊಡ್ತೀವಿ. ಇದು ಡೆಮೋ ಇಟ್ಟಿರೋದು. ಇದೇ ನಾವು ಪರ್ಚೇಸ್ ಮಾಡ್ತಾ ಇರೋದು. $50mm ಅದಳು 50mm ಇಲ್ಲ ಅನ್ಸುತ್ತೆ. ಅದೇ ಇವಾಗ ಪುರಿ ತಗೊಂಡ್ರೆ ಏನಾದರೂ ಬರುತ್ತಾ ಕಿಟ್ ಲೆನ್ಸ್ ಸಿಗಲ್ಲ ಅದಕ್ಕೆ ಫೋನಿನಲ್ಲಿ. ಕಿಟ್ ಲೆನ್ಸ್ ಒಂದು ಕೆಲವು ಎಷ್ಟೈತೆ ಹೇಳಿ ಕಿಟ್ ಲೆನ್ಸ್ ಅದಲ್ಲ. ಇಲ್ಲಿ ನೋಡು ಇದು ಮೈಕ್ ಕೊಡಲ್ಲ. ಸೋನಿ 1.2 ಇದನ್ನೇ ತಗೋಣ ಅಂತ ಅಂದ್ಕೊಂಡಿದ್ದೀನಿ. 1.2 50mm ಇದೇ ತಗೋಣ ಅಂತ. ಒಟ್ಟು ಇಷ್ಟು ಹೆವಿ ಆಗ್ಬಿಡ್ತು ಸಖತ್ತು. ಇವೆಲ್ಲ 200 ಮ್ಯೂಸಿಕ್ ಬರುತ್ತಿಲ್ಲ. ಇಲ್ಲ ಬರ್ತಿಲ್ಲ. 50mm ಅಂತ ಹೇಳೋದು 85 50mm 1.2 ಇದು. ಸರಿಯಾಗಿ ಮಾಡಪ್ಪಿ. ಎಲ್ಲ ಐತೆ ಇಸ್ಕೊಬರ್ಲ. FX2 ಇದು ತಂತಾ ಇರೋದು FX3A. ನೋಡಿ ಪ್ರೈಸ್ ಎಷ್ಟೈತೆ? ಪ್ರೈಸ್ ಹಾಕಿಲ್ಲ ಹಾಕಿದೆ ಮುಚ್ಕೊಂಡಿದ್ದೀನಿ. ಎಷ್ಟೈತೆ? ಇನ್ನೇನು 4 ಲಕ್ಷ ನೋಡಿ ಪ್ರೈಸು. 4K 120 ಫ್ರೇಮು. ಫುಲ್ ಸಿನಿ ಲೈನ್ ಕ್ಯಾಮ್ರಾ. ಕಸ್ಟಮೈಸ್ ಲೈಟ್ಸ್ ಐತೆ. ಕಸ್ಟಮೈಸ್ ಲೈಟ್ಸು. ನೀನೇ ಮಾತಾಡ್ತೀಯಾ? ಇವೆಲ್ಲ ಫುಲ್ಲು ಸಿನಿ ಲೈನ್. ಇವೆಲ್ಲ ಕಂಪ್ಲೀಟ್ ಎಲ್ಲ ಸಿನಿ ಲೈನ್ ಕ್ಯಾಮ್ರಾಸ್ ಇವೆಲ್ಲ. ಇದು ಬಂದ್ಬಿಟ್ಟು FX30. ಪುನೀತ್ ತಾಂಬೇಕಾಗಿರೋದು ಪುನೀತ್ ತಾಂಬ್ತೀನಿ ಅಂತಿರೋದು ಇದನ್ನು. ಇದು ನೋಡಿ ಇದು ಪ್ರೈಸ್ ಬಂದ್ಬಿಟ್ಟು 2,97,000 3 ಲಕ್ಷ ಇದು ಬಂದು. ಇದು ನೋಡಿ ಈಗ ನಮ್ಮದು ಮೊದಲು ಇದ್ದಿದ್ದು ಇದೇ ಥರದ್ದು ಹೊಸ ಪೀಸು. ಬಟ್ 1 ಅವರ್ದಲ್ಲಿ ಕಳೆದೋಗ್ಬಿಡ್ತು. ಹೊಸ ಪೀಸು ಸೇಮ್ ಡಿಟ್ಟೋ ಇದೇ ಇದ್ದಿದ್ದು. ತಗೊಂಡರಿ ಈಗ ಮಾತ್ರ ಲಾಟ್ರಿ. ಎರಡೇ ಶೂಟ್ ಲಾಂಚ್ ಆಗಿದೆ. ಎತ್ಕೊಂಡ್ಬಂದಿದ್ರು 1 ಅವರ್ದಲ್ಲಿ ಬಿಟ್ಬಿಟ್ಟು ಮತ್ತೆ ಬಂದು ಕಳ್ಕೊಂಡ್ಬಿಟ್ಟವ್ರೆ. ಚೆನ್ನಾಗಿತ್ತು ಮಾತ್ರ. ಇವಾಗಿರೋದು ಇದು ಮಿನಿ. ಪ್ರೈಸ್ ಎಷ್ಟು ದೊಡ್ಡ ಆನೆನೇ ಕೊಟ್ಟಿದ್ದೀನಿ. 6,800 ಒಂದು 3-4 ದಿವಸ ಆಗುತ್ತೆ. ಗೋಲ್ಡ್ ಸ್ಪೀಡ್ ಬಿ ಹಚ್ಚ ಅದಕ್ಕೆ ಕ್ಯಾಮ್ರಾ ಪೇಮೆಂಟ್ ಎಲ್ಲ ಆಗಿ ಇಲ್ಲಿ ಅನ್ಬಾಕ್ಸಿಂಗ್ ನಡೀತಾ ಇದೆ. ಅನ್ಬಾಕ್ಸಿಂಗ್ ಆದಮೇಲೆ ನಿಮಗೆ ಕ್ಯಾಮ್ರಾ ಯಾವ ಥರ ಇದೆ ಅಂತ ತೋರಿಸ್ತೀವಿ. ಆಲ್ರೆಡಿ ನಿಮ್ಮ ಹತ್ರ ಕಳಿಸಿದ್ದೀನಲ್ಲ ಸರ್.
ವಾಟ್ಸಪ್ ಮಾಡ್ತೀನಿ ಒಂದು ನಿಮಿಷ ವಾಟ್ಸಪ್ ಮಾಡ್ತೀನಿ ನೋಡಿ ಅದನ್ನು ಕೊಟ್ಟಿಲ್ಲ. ಹಲೋ ಸರ್ 2 ಬಾಕ್ಸಾ 1 ಬಾಕ್ಸಾ ಸರ್ ಎಲ್ಲಾದರೂ ನಾವೇ ವಾಟ್ಸಪ್ ಮಾಡಿದ್ದೀನಿ ನೋಡಿ ಸರ್, ಸೇಮ್ ಅದೇನೆ. ಇದೇ ಲೊಕೇಶನ್ಗೆ ಬುಕ್ ಮಾಡಿ, ಯಾಕಂದರೆ ಅದು ಗೋಡೌನ್ಗೆ ಹೋಗ್ತಾ ಇದೆ ಸರ್ ಲೊಕೇಶನ್ ಬುಕ್ಕಿಂಗ್. ಅದು ಸ್ವಲ್ಪ ಅಲ್ಲೊಂದು ರೌಂಡ್ ಮಾಡೋಣ. ಅದೇ ಸ್ಟೋರ್ದೇ ಹಾಕಿ ಸಾಕಾ? ಹಾಂ, ಒಂದು ಸೆಕೆಂಡ್. ಕ್ಯಾಮ್ರಾ ತೊಗೊಂಡು ಆಲ್ರೆಡಿ ಅನ್ಬಾಕ್ಸಿಂಗ್ ಮಾಡ್ತಿದ್ದೀವಿ. ಫೈನಲಿ ನಾವು ಕ್ಯಾಮ್ರಾ ಪರ್ಚೇಸ್ ಮಾಡಿದ್ವಿ. ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಅದರದ್ದೆಲ್ಲ ಚೆಕ್ ಮಾಡ್ತಿದ್ದಾರೆ ಏನೇನು ಅಂತ ಹೇಳ್ಬಿಟ್ಟು ಡೆಮೋ ತೋರಿಸ್ತಿದ್ದಾರೆ ನಮಗೆ ಏನೇನು ಫೀಚರ್ಸ್ ಇದೆ ಕ್ಯಾಮ್ರಾದು. ಆ್ಯಂಡ್ ಆಲ್ಸೋ ನಮ್ಮ ಹತ್ರನೂ ಸ್ವಲ್ಪ ಡೌಟ್ ಇತ್ತು ಕ್ಯಾಮ್ರಾ ಬಗ್ಗೆ. ಸೊ ಅಣ್ಣ ಮತ್ತು ರಮೇಶ್ ಎಲ್ಲ ಕೇಳ್ಕೊತಾ ಇದ್ರು ಡೌಟ್ಸು ಅವ್ರದ್ದು ಏನು ಇದೆ ಅಂತ. ಅವರೆಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ತಾಯಿದ್ರು. ನೀವು ಚೇಂಜ್ ಮಾಡ್ಕೊಂಡು 50 ಹಾಕೊಂಡ್ರೆ ಏನಾದ್ರು ರಾಕ್ ಸ್ಟಡಿ ಬರುತ್ತೆ, ಫುಲ್ ರಾಕ್ ಸ್ಟಡಿ. ಒಂದು OTP ಬಂದಿದೆ, ಬಟ್ ನೀವು 50 ಶೂಟ್ ಮಾಡಿದ್ರೆ ಆರಾಮಾಗಿ ಮಾಡ್ತೀವಿ. ಇದು ಚೇಂಜ್ ಮಾಡ್ಕೊಂಡು ಪಟ್ಟನ್ನು ಚೇಂಜ್ ಮಾಡಿಕೊಂಡು ಆಮೇಲೆ ರೆಗ್ಯುಲರ್ ಇದೆ 50 ಫ್ರೇಮ್ಸ್ ಇದು ಬಿಟ್ಟು ಇದು ಚೇಂಜ್ ಮಾಡಿದ್ರೆ ಕರೆಕ್ಟಾಗಿ ತೆಗಿತಿದ್ದೀನಾ? ಇಲ್ಲಿ ನೋಡು. 45 ಇಲ್ಲಿ ಲೆಂತ್ ತಗೋ. ನೋಡಿ ತಗೊಂಡವ್ರೆ. ಅಣ್ಣ ಟೋಟಲ್ ಎಷ್ಟು ವರ್ತು? 5 ಲಕ್ಷನಾ 6 ಲಕ್ಷನೋ? 6 ಲಕ್ಷ. ಒಂದು ಟೈಮ್ಗೆ 6 ಲಕ್ಷ ಗಾನು. ಬಟ್ ಅದರಿಂದ ಬಿಸ್ನೆಸ್ ಆಗುತ್ತೆ ನೋಡಿ. 6 ಲ್ಯಾಕ್ ವರ್ತ್ ಪ್ರಾಡಕ್ಟ್ ಅವ್ರ ಕೈಯಲ್ಲಿದೆ ಇಬ್ಬರಲ್ಲೂ. ಅಲ್ವಾ? ಹಾಂ, ಇವರು ಇನ್ನೂ ಊಟ ಕೊಡ್ಸಿಲ್ಲ, ಅಲ್ದಾಡಿಸ್ತವ್ರೆ ಬೆಂಗಳೂರಿಗೆ. ಅಲ್ಲ ಕರ್ಕೊಂಬಂದ್ಬಿಟ್ಟು ನಮ್ಮ ಅಣ್ಣ ಇಲ್ಲಿ ಅಶ್ವಿನ್ ಅಣ್ಣ. ಅಲ್ಲಿ 3.5 ಲಕ್ಷ ಅಲ್ಲೋ 6 ಲಕ್ಷ 6 ಲಕ್ಷ 6 ಲಕ್ಷ 6 ಲಕ್ಷ ಶಾಪಿಂಗ್ ಮಾಡವ್ರೆ. 30 ರೂಪಾಯಿ ಊಟ ಕೊಡಿಸ್ತಿಲ್ಲ ನಮಗೆ. ಇವನ್ ನೋಡ್ರಿ, ಈ ಏನು 6 ಲಕ್ಷ ಸಾಲ ಮಾಡೋರು ಏನ್ಬೇಕು, ಲೋನು ಎಲ್ಲಾನ. ಸಾಯಿ ಸುಳ್ಳು ಹೇಳ್ತಾವ್ರಿ. ಇಲ್ಲ ಮಾರಿ ದುಡ್ಡು ಐತಲ್ಲ ಡಿಕ್ಕಿಲಿ ಐತಿನ್ನ. ಇದು ಹಾಕೊಂಡಿದ್ಯಾ ಲೊಕೇಶನ್? ಮತ್ತೆ ಗೊತ್ತು ಅಪ್ಪಿ ಹಿಂಗೆ ಹೋಗೋದಲ್ವೇನಪ್ಪ? ಯಾಕಪ್ಪ ಕ್ಯಾಮ್ರಾ ತೊಗೊಂಡಿದ್ವಲ್ಲ, ಸೊ ಅದು ರಿವೀಲಿಂಗ್ ವಿಡಿಯೋ ಮಾಡ್ಕೊಳ್ಳೋಣ, ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಬಂದಿದ್ದು ಲೂಲು ಮಾಲ್ಗೆ. ಲೂಲು ಮಾಲಲ್ಲಿ ಸ್ನ್ಯಾಕ್ಸ್ ಏನಾದ್ರು ತಿಂದ್ಕೊಂಡು ಹಂಗೆ ರಿವೀಲಿಂಗ್ದು ಶೂಟ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ನಾವು ಫುಡ್ ಕೋರ್ಟಲ್ಲಿ ಹೋಗ್ಬಿಟ್ಟು ರಿವೀಲಿಂಗ್ ಶೂಟ್ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅವರೆಲ್ಲ ಮಾಡ್ಕೋತಾ ಇದ್ರು. ನಾನು ಒಂದೊಂದು ಸಣ್ಣ ಕ್ಲಿಪ್ ತಗೋತಾ ಇದ್ದೆ ಯಾವ ಥರ ಶೂಟ್ ಮಾಡ್ಕೊತಾ ಇದ್ರು ಅಂತ. ಅಣ್ಣ ರಮೇಶು ಮತ್ತು ದರ್ಶಿ ಬಂದ್ಬಿಟ್ಟು ರಿವೀಲಿಂಗ್ ಶೂಟ್ ಮಾಡ್ಕೊತಾಯಿದ್ರು. ನಾನು ನಮ್ಮ ಯೂಟ್ಯೂಬ್ ಚಾನಲ್ಗೆ ರಿವೀಲಿಂಗ್ ಶೂಟ್ದು BTS ವಿಡಿಯೋ ಥರ ಮಾಡ್ಕೊತಾ ಇದ್ದೆ, ಚಿಕ್ಕ ವಿಡಿಯೋ ಥರ ಈ ಥರ ಶೂಟ್ ಮಾಡ್ಕೊತಾಯಿದ್ರು. ನಿಮಗೆ ಶೂಟ್ ವಿಡಿಯೋ ಬೇಕು ಅಂದರೆ ಸಖತ್ತಾಗಿ ಬಂದಿದೆ. ಇನ್ಸ್ಟಾಗ್ರಾಮ್ ID ನಾನು ಕೆಳಗೆ ಮೆನ್ಷನ್ ಮಾಡಿರ್ತೀನಿ, ಅದರಲ್ಲಿ ರೀಲ್ಸ್ ಇರುತ್ತೆ, ಹೋಗಿ ನೋಡಿ ಯಾವ ಥರ ಇದೆ ಅಂತ. 30 ಸೆಕೆಂಡ್ಸ್ ರೀಲ್ಸ್ ಶೂಟ್ಗೆ ಅಂದಾಜು 1 ಅವರ್ ಶೂಟ್ ಮಾಡ್ಕೊಂಡಿದ್ವಿ. ಎಷ್ಟು ಅಂದರೆ ನೋಡಿ, ಒಂದು 30 ಸೆಕೆಂಡ್ಸ್ ರೀಲ್ಸು ನೋಡೋದಕ್ಕೆ ಸಖತ್ ಈಸಿಯಾಗಿರುತ್ತೆ. ಬಟ್ ಅದ್ರ ಹಿಂದೆ ಇರುತ್ತಲ್ಲ ಎಫರ್ಟು, ಅದು ತುಂಬ ಕಷ್ಟ ಇರುತ್ತೆ. ಅಂದರೆ ಕಷ್ಟ ಅಂದರೆ ಅದು ಪರ್ಫೆಕ್ಟಾಗಿ ಬರಬೇಕಲ್ವಾ, ಅದಕ್ಕೋಸ್ಕರ ನೋಡಿ ಎಲ್ಲರೂ ರೀಲ್ಸ್ ನೋಡ್ತೀವಿ ನಾವು 30 ಸೆಕೆಂಡು, ಅದ್ರ ಹಿಂದೆ ಇರೋ ಎಫರ್ಟು ಇಷ್ಟಿರುತ್ತೆ ಫೋಟೋಗ್ರಾಫರ್ಸ್ದು. 1 ಅವರ್ಗಿಂತ ಜಾಸ್ತಿ ತೊಗೊಂಡ್ವಿ ಅನಿಸುತ್ತೆ ಅದೆಲ್ಲ ಶೂಟಿಂಗ್ ಮುಗಿಯೋ ಅಷ್ಟೊತ್ತಿಗೆ ರಿವೀಲಿಂಗ್ ವಿಡಿಯೋದು. ನೋಡ್ರಿ, ಇವರು ಇದು ಏನೋ ಪರ್ಚೇಸ್ ಮಾಡಿದ್ವಲ್ಲ ಇವತ್ತು, ಏನೇನಂತ ತೋರಿಸ್ಬಿಡ್ತೀನಿ ಒಂದ್ಸರಿ. ಇದು ಬಂದ್ಬಿಟ್ಟು ಕ್ಯಾಮ್ರಾದು ಮೆಮೊರಿ ಕಾರ್ಡು 240 GB ಇದೆ.
20,000 ಇದು ಒಂದು ಮೆಮೊರಿ ಕಾರ್ಡು, ಮತ್ತು ಇದು ಕಾರ್ಡ್ ರೀಡರು, ಇದು ಬಂದ್ಬಿಟ್ಟು 5,000 ರುಪೀಸ್. ಟೋಟಲ್ ಈ ಎರಡು ಸೇರಿ 25,000. ಮತ್ತು ಇದು ಕ್ಯಾಮ್ರಾ ಬಂದ್ಬಿಟ್ಟು FX3A ಕ್ಯಾಮ್ರಾ, ಸಿನಿ ಕ್ಯಾಮ್ರಾ. ಇದು ಬಂದ್ಬಿಟ್ಟು 3.5 ಲಕ್ಷ. ಅಲ್ಲ ಮತ್ತೆ ಇನ್ನೊಂದು ಲೆನ್ಸು, ಇದು ಯಾವುದು ಲೆನ್ಸ್? ಇದು ಸೋನಿ ಲೆನ್ಸು, 50 mm. ಇದು 1.5 ಲಕ್ಷ. ಟೋಟಲ್ ಇಲ್ಲಿರೋದು ಇಷ್ಟು ಸೇರಿ ಇನ್ನೂ ಇದೆ, ಏನೇನೋ ಕೇಬಲ್ ಇದೆ ಮತ್ತು ಇನ್ನೂ ಏನೇನು ಬೇರೆದಿದೆ ಡಿವೈಸಸ್ಸು, ಇದೆಲ್ಲ ಸೇರಿ ಟೋಟಲ್ 6 ಲಕ್ಷ ತೊಗೊಂಡು ನಮ್ಮೆಲ್ಲ. ನಮ್ಮ ಕಾರ್ ಮೇಲೋಗೈತೆ, ಕೆಳಗೆ ಬರ್ತಾಯ್ತು ನೋಡ್ರಿ. ಊಟ ಮಾಡೋದಕ್ಕೆ ಬಂದಿದ್ದೀವಿ. ಬೆಳಗ್ಗೆ ಊಟ ಮಾಡಿರೋದು ಏನೂ ತಿಂದಿಲ್ಲ, ಹೊಟ್ಟೆ ಹಶ್ವಾಗ್ತಿದೆ. ನಮ್ಮ ಅಣ್ಣ ಪಾರ್ಟಿ ಕೊಡಿಸ್ತವನೆ ಕ್ಯಾಮ್ರಾ ತಗೊಂಡಿರೋದಕ್ಕೆ. ಫೋನಿಂದ ಪಾರ್ಟಿ ಬರಲಿಲ್ಲ. ಇನ್ನೊಂದು ಎಕ್ಸ್ಟ್ರಾ ಮುದ್ದೆ ಹೇಳ್ತೀವಿ ಬಿಡು ಇದರಲ್ಲೇ. ಮುದ್ದೆ ಊಟ ಹೇಳಿರುವ. ಮತ್ತೆ ಇದಾದ್ಮೇಲೆ ಐಕಿಯಾಗಿ ಹೋಗ್ತಾ ಇದ್ದೀವಿ. ಐಕಿಯಾ ಮುಗಿಸ್ಕೊಂಡು ಮನೆಗೆ ಹೋಗೋದೇ ಒಂದು 11 ಆಗುತ್ತೆ ಅನಿಸುತ್ತೆ. ಚೆಕ್ ಮಾಡ್ತಾ ಇರೋದು. ಊಟ ಮುಗಿಸ್ಕೊಂಡು ನಾವು ಬಂದಿದ್ದು ಐಕಿಯಾಗೆ ಏನಕ್ಕೆ ಬಂದ್ವಿ ಅಂದರೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ಸ್ವಲ್ಪ ಪ್ರಾಪರ್ಟೀಸ್ ಬೇಕಾಗಿತ್ತು. ಚೇರ್ಸ್ ಆಗಿರ್ಬೋದು, ಗ್ಲಾಸಸ್ ಆಗಿರ್ಬೋದು, ಇನ್ನೂ ಕೆಲವೊಂದು ಐಟಮ್ಸ್ ಬೇಕಿತ್ತು. ಸೊ ಅದಕ್ಕೆ ಐಕಿಯಾದಲ್ಲಿ ಸಿಗುತ್ತೆ ಅಂತ ಇದು ಮಾಡಿಕೊಂಡು ಬಂದ್ವಿ. ಐಕಿಯಾ ಕ್ಲೋಸ್ ಆಗೋದು 11ಗೆ ಅಂತ ಗೊತ್ತಿತ್ತು. ಸೊ ಅದಕ್ಕೆ ನಾವು ಸ್ವಲ್ಪ ಲೇಟಾಗೇ ಬಂದ್ವಿ. ಹೆಂಗಿದ್ರು ಕ್ಲೋಸ್ ಆಗೋದು 11ಗೆ ಅಂತ. ಫ್ಲವರ್ ಕಾಣಲ್ಲ, ಇದು ಹೆಂಗಿದೆ ಹೇಳಿ. ನಾವು ಬಂದಿರೋ ಟೈಮ್ ಹಂಗೈತೆ, ಜನ ಇರಲ್ಲ. ಯಾರಾದ್ರು ಇಷ್ಟ ಥರ ಎಷ್ಟೈತೆ ರಮೇಶ್ ಅದು? 2,000 ಅಲ್ಲ? ನೋಡ್ರಿ ಅಡುಗೆ ಅಂತ ಏನು ಮಾಡಿ ಹಾಕಿಲ್ಲ. 467 ನೋಡಕ್ಕೆ ಇಷ್ಟೇ ಎಷ್ಟು ಕೂಡ ಅನ್ಬೋದು. ಸ್ಟಿಕ್ ಮಾಡ್ಬಿಟ್ಟಾರದು. ಫಾರ್ ಡಿಸ್ಪ್ಲೇ ಓನ್ಲಿ ಯಾರನ್ನ ಹಾಕ್ಬಿಡ್ತಾರೆ ಅಂತ ನೋಡಿ. ಡಿಸ್ಪ್ಲೇ ಓನ್ಲಿ ಮಾತ್ರ ಯಾರನ್ನ ಸೀದಾ ಬಂದು ಸುಮ್ಮನೆ ಕುತ್ಕೊಂಡ್ಬಿಟ್ಟು. ಯಾರಾದರೂ ಬಂದರೆ ಹೊಸ ಮನೆ ತಗೊಳ್ಳೋರಿದ್ರೆ, ಪರ್ಚೇಸ್ ಮಾಡೋರಿದ್ರೆ ಫೀಲ್ ಮಾಡಿ. ಹಾಯ್ ಹೇಳೊಂದು. ಹಾಯ್ ಮಾಡು. ಹಾಯ್. ಚೇರ್ ನೋಡಕ್ ಬಂದು ಕೋತಿ ಹಿಡ್ಕೊಂಡ್ ಹೋಗ್ಯಾರಲ್ರಿ ಇವ್ರು. ಏನ್ ಮಾಡೋಣ ಇವ್ರನ್ನ? ಅದು 9 ಗಂಟೆ ಆಯ್ತು ರಾತ್ರಿ. ಇಲ್ಲ ಆನೆ ತಗೊಳ್ಳ ಅವನಿಗೆ. ಚೆನ್ನಾಗಿಲ್ವಲ್ಲ ಇವರು. ನೋಡಪ್ಪ ಇಲ್ಲಿ ಎಲ್ಲಾದ್ರೂ ಐತೇನೆ ದುಡ್ಡು. ತಿರ್ಗಾ ಒಂದ್ಸತಿ ಈ ಕಡೆಗೆ ತಿರ್ಗಾ. ಇದೇ ತಡ ಬಿಡು. ತಿರ್ಗಾ ಒಂದ್ಸತಿ ಈ ಕಡೆ. ಇಲ್ಲ ನೋಡು ಪುನಿ, ಇಲ್ಲ ನೋಡು ಇಲ್ಲಿ ಐತೆ. ಎಲ್ರಿ ಹೆಂಗಾಡ್ದೆ ತೋರಿಸಿ. ತಲೆ ನೋಡು, ಕೈ ಕಾಲು ಅಲ್ಲಾಡ್ಸ್ತಾರೆ ನೋಡು. ಈ ಕಡೆ ಹಂಗೆ ಬಾ, ಹಂಗೆ ಮುಂದಕ್ಕೆ ಬಾ. ಇಲ್ಲಿ ಈಗ ಇತ್ತಿರಿ ಕಳೋ ಹಂಗೆ ಹಂಗೆ.
ಒಂಚೂರು ಹಿಂಗೆ ಹಾಕಿ ಹೊಡ್ದು ಹಿಂಗೆ ಮಾಡ ಕಾಲು ತೆಗಿ ಕಾಲು ಬಿಡಿಸೋದ್ರ ಕಾಲು 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 ಬಿಡಿ ಕೆಳಕ್ಕೆ ಹ್ಞೂ ನೋಡ್ರಿ ಮಗುನ ಎತ್ಕೊಳಕ್ಕೆ ಇವರೇ ಟ್ರೈನ್ ತಂತಾರೆ ಇವರು. ನೋಡ್ರಿ ಹೆಂಡತಿ ಕೋತಿ ಗಿಫ್ಟ್ ಕೊಡ್ತಾರಲ್ರಿ ಇವರು. ಏನು ಇಷ್ಟ ಆಗುತ್ತೆ ಅದು ಕೊಡೋದು ಎಲ್ಲ ತಂದು ಎಲ್ಲರೂ ನೋಡ್ರಿ ಇವರು ಹುಡುಗಿದು ಹಿಂಗೆ. ಅಮ್ಮ ವೇಟ್ ಇಟ್ಕೊಂಡು ಎಷ್ಟು ಪ್ರೈಸು ಅಮ್ಮ 2890 ಇದು. ಅಲ್ಲ ಸಿಗ್ತಾ ನಾವು ಹುಡುಕ್ತಾ ಇರೋ ಐಟಮು. ಬಂದಿದ್ದ ಕೆಲಸ ಏನು ಕೊಡಾಡ್ತೀವಿ ಅನ್ನೋದು ಗೊತ್ತಿಲ್ಲ. ಚೇರ್ ಸಿಗ್ತಾ ಸೇರಲ್ಲ ನೋಡ್ಕೊಂಬಂದ್ವಿ ಬೇರೆ ಯಾವಾಗ ಬಾಸ್ ನಮಸ್ಕಾರ ಹೇಳಿ ಬಾಸ್. ಏನಿಲ್ಲಪ್ಪ ಹೇಳ್ರಿ ರೇ. ಇದು ಸಪ್ಪೆ ಇದಪ್ಪ ಕೈ ಮುಗಿತೈತೆ. ಲೆವೆಲ್ಗೂ ಆಕ್ಟಿವ್ ಆಗೈತಣ್ಣ ಇದು. ಯಾವುದು ಇದೆ ಇದಲ್ವಾ ಇದೇ ಬರ್ತಾ ಇರೋದು ಇದೇ ತಗೊಂಡೋಗಿ ಬಿಡು. ಫೈನಲಿ ಬಂದಿರೋ ಕೆಲಸ ಆಗ್ತಾ ಇದೆ. ಚೇರ್ಸ್ ಪ್ರೀ ವೆಡ್ಡಿಂಗ್ ಶೂಟ್ಗೆ ಚೇರ್ಸ್ ಹಾಕಿ ಬಂದಿದ್ವಿ. ಏನೋ ಥರಕ್ಕೆ ಹೋದ್ವಿ, ಕೋತಿ ಎಲ್ಲ ಹುಡ್ಕೊಂಡ್ರು. ಫೈನಲಿ ಸಿಕ್ತು. ಅದು ಗಟ್ಟಿನೂ ಫೈನಲಿ ಯಾರನ್ನ ಕೇಳಬೇಕಾಗಿ ಈ ಚೇರ್ನ ಸೆಲೆಕ್ಟ್ ಮಾಡೋದು. 600 ರೂಪೀಸ್ ಇದೆ. ಎಲ್ಲವೇ ಫೈನಲಿ ಈ ಚೇರ್ನ ಸೆಲೆಕ್ಟ್ ಮಾಡಿದ್ರು. ಬಂದಿದ್ದ ಕೆಲಸ ಫೈನಲಿ ಆಯಿತು. ನೋಡ್ರಿ ಮಾವ ಇದಕ್ಕೆ ಹೇಳ್ತಾ ಇರೋದ ಎಲ್ಲಿ ಯಾರು ಅಂತೆ. ಮತ್ತೆ ಇವತ್ತಿನ ನಮ್ಮ ವ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.